ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿ ಮತ್ತು ರನ್ನರ್ ಅಪ್ ಆಗಿರುವಂತಹ ತ್ರಿವಿಕ್ರಮ್ ವಿಚಾರ ಮತ್ತೆ 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 ಚರ್ಚೆ ಆಗ್ತಾನೆ ಇದೆ. ಈಗಾಗಲೇ ಬಿಗ್ ಬಾಸ್ನ ವಿನ್ನರ್ ಆಗಬೇಕಾಗಿದ್ದಂಥ ತ್ರಿವಿಕ್ರಮ್ ರನ್ನರ್ ಅಪ್ ಆಗಿದ್ದು ಮತ್ತು ಬಿಗ್ ಬಾಸ್ನ ಮನೆಯೊಳಗೆ ಇದ್ದಂಥ ರೀತಿ ಮತ್ತು ಹೊರಗಡೆ ಇರುವಂಥ ರೀತಿ ಇವೆಲ್ಲದರ ಬಗ್ಗೆನೂ ಕೂಡ ಚರ್ಚೆ ಆಗ್ತಿದೆ. ಜೊತೆಗೆ ಈ ತ್ರಿವಿಕ್ರಮ್ ಮತ್ತು ಭವ್ಯ ವಿಚಾರವೂ ಕೂಡ ಭಾರಿ ಚರ್ಚೆಯಲ್ಲೇ ಇದೆ. ಇವತ್ತಿಗೂ ಕೂಡ ಭವ್ಯ ಮತ್ತು ತ್ರಿವಿಕ್ರಮ್ ಮದುವೆ ಆಗ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಷ್ಟು ವದಂತಿಗಳು ಹರಿದಾಡ್ತಾನೆ ಇದ್ದಾವೆ. ಭವ್ಯ ಮನೆಯಲ್ಲಿ ತ್ರಿವಿಕ್ರಮ್ ಮಾತನಾಡಿದಾರಂತೆ, ತ್ರಿವಿಕ್ರಮ್ ಭವ್ಯ ಮನೆಯಲ್ಲಿ ಹೋಗಿ ಮಾತನಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರಂತೆ. ಹೀಗೆ ಅಂತೆಕಂತೆಗಳೇ ಹರಿದಾಡ್ತಿದ್ದಾವೆ. ಈ ನಡುವೆ ತ್ರಿವಿಕ್ರಮೇ ಒಂದು ಅಪ್ಡೇಟನ್ನು ಕೊಟ್ಬಿಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಅಕ್ಟೋಬರ್ಗೆ ನಾನು ಮದುವೆ ಆಗ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಯಾರ ಜೊತೆಗೆ? ಅದು ಈಗಿರುವಂಥ ಸಸ್ಪೆನ್ಸು. ಇದ್ರ ಜೊತೆಗೆ ಈ ಹಿಂದೆ ಆದಂತಹ ಬ್ರೇಕಪ್ ಮತ್ತು ಆ ಸಂದರ್ಭದಲ್ಲಿ ಇವರು ಎದುರಿಸಿದಂತಹ ಒಂದಷ್ಟು ಸಂಕಷ್ಟಗಳು, ಸಾಲು ಸಾಲು ಸವಾಲುಗಳು ಒಂದೇ ಟೈಮ್ನಲ್ಲಿ ಬಂದು ಇವರಿಗೆ ಅಪ್ಪಳಿಸಿತ್ತು. ಆ ಕ್ಷಣ ಹೇಗಿತ್ತು, ಆ ನೋವಿನಿಂದ ತ್ರಿವಿಕ್ರಮ್ ಇವತ್ತಿಗೆ ಹೊರಗಡೆ ಬಂದಿದ್ದು ಹೇಗೆ, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಜೊತೆಗೆ ಪ್ರಮುಖವಾಗಿ ಅಕ್ಟೋಬರ್ನಲ್ಲಿ ತ್ರಿವಿಕ್ರಮ್ ಮದುವೆ ಆಗ್ತೀನಿ ಅಂತೇಳಿ ಹೇಳಿದ್ದಾರೆ. ಆ ಹುಡುಗಿ ಯಾರು, ಮದುವೆ ಆಗುವಂಥ ಹುಡುಗಿ ಯಾರು, ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಅಂತ ಹೇಳಿದ್ರೆ ಸಾಕಷ್ಟು ಜನರಿಗೆ ಫೇವರೇಟು. ಸಾಕಷ್ಟು ಜನ ಏನು ಅಂದ್ಕೊಂಡಿದ್ರು ಅಂತ ಹೇಳಿದ್ರೆ, ವಿನ್ನರ್ ತ್ರಿವಿಕ್ರಮೇ ಅಂತಲೇ ಅಂದ್ಕೊಂಡಿದ್ರು. ಹನುಮಂತಂಗೆ ಪಾಪ್ಯುಲಾರಿಟಿ ಇದೆ, ಬಟ್ ವೋಟ್ ವೈಸ್ ಹನುಮಂತನಿಗೆ ಬೀಳೋದಿಲ್ಲ, ತ್ರಿವಿಕ್ರಮ್ಗೆ ಹೆಚ್ಚು ವೋಟ್ಗಳು ಬೀಳ್ಬೋದು. ಸೊ ದಟ್ ತ್ರಿವಿಕ್ರಮ್ ವಿನ್ನರ್ ಆಗಬಹುದು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರ ನಿರೀಕ್ಷೆ ಇತ್ತು. ಕಮ್ಮಿ ಇಲ್ಲ, ಒಳ್ಳೆ ಓಟನ್ನೇ ಪಡೆದಿದ್ದಂಥ ತ್ರಿವಿಕ್ರಮ್ ರನ್ನರ್ ಅಪ್ ಆಗಿ ಹೊರಗಡೆ ಬರ್ತಾರೆ. ಟ್ರೋಫಿಯನ್ನು ಗೆಲ್ಲೋದಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ಹೃದಯ ಗೆಲ್ಲೋದ್ರಲ್ಲಿ ತ್ರಿವಿಕ್ರಮ್ ಯಶಸ್ಸಾಗ್ತಾರೆ. ಕನ್ನಡಿಗರ ಹೃದಯವನ್ನು ಗೆದ್ದಿರುವಂಥ ತ್ರಿವಿಕ್ರಮ್ ಈಗ ಬಿಗ್ ಬಾಸ್ ಮನೆಯ ಫೇವರೇಟ್ ಸ್ಪರ್ಧಿಯಾಗಿಯೂ ಕೂಡ ಹೊರಹೊಮ್ಮಿದ್ದಾರೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಅವರ ಈ ಪ್ರೀತಿ ಪ್ರೇಮದ ನಾಟಕಗಳು ಭಾರಿ ಹಲ್ಚಲನ್ನು ಎಬ್ಬಿಸಿತ್ತು. ಅದು TRPಗೋಸ್ಕರ ಮಾಡಿದ್ರು, ಅಥವಾ ತಮ್ಮನ್ನು ತಾವು ಗುರುತಿಸ್ಕೊಳ್ಳೋದಕ್ಕೋಸ್ಕರ ಮಾಡಿದ್ರು, ಅಥವಾ ಬಿಗ್ ಬಾಸ್ ಟೀಮ್ನ ಅಣತಿಯಂತೆ ಆ ರೀತಿ ನಡ್ಕೊಂಡ್ರು, ಗೊತ್ತಿಲ್ಲ. ಬಟ್ ಆದರೆ ಭವ್ಯ ಮತ್ತು ತ್ರಿವಿಕ್ರಮ್ ನಡುವಿನ ಈ ಕುಚುಕು ಸ್ನೇಹ ಅಥವಾ ಸ್ನೇಹವನ್ನು ಮೀರಿದಂಥ ಸಂಬಂಧ, ಬಾಂಧವ್ಯ, ಇದು ಭಾರಿ ಚರ್ಚೆಯಲ್ಲಿ ಇದೆ. ಇವತ್ತಿಗೂ ಕೂಡ ಅದು ಹಾಗೆ ಜೀವಂತವಿದೆ. ಇನ್ನು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ತ್ರಿವಿಕ್ರಮ್ ಭವ್ಯಗೆ ಐ ಲವ್ ಯು ಹೇಳಿದಿರ್ಬೋದು. ಜೊತೆಗೆ ಭವ್ಯ ತ್ರಿವಿಕ್ರಮ್ಗೆ ಕೊಟ್ಟಂಥ ಕೆಲವೊಂದಷ್ಟು ವಾಗ್ದಾನಗಳಿರ್ಬೋದು. ಇವೆಲ್ಲದೂ ಕೂಡ ಇವರಿಬ್ಬರು ಪ್ರೀತಿಯಲ್ಲಿ ಇದ್ದಾರೆ, ಮದುವೆ ಆಗೋದು ಕನ್ಫರ್ಮ್ ಅಂತ ಹೇಳ್ಬಿಟ್ಟು ತ್ರಿವಿಯ ಫ್ಯಾನ್ಸ್ ಖುಷಿಪಟ್ಟಿದ್ರು. ಆದರೆ ತ್ರಿವಿಕ್ರಮ್ ಭವ್ಯ ನನಗೆ ಅಂತ ತುಂಬ ಚಿಕ್ಕವಳು, ಭವ್ಯನ ನಾನು ಮದುವೆ ಆಗೋದಿಲ್ಲ ಅನ್ನೋದನ್ನು ಕಡ್ಡಿ ಮುರಿದ ರೀತಿಯಲ್ಲಿ ಹೊರಗಡೆ ಬಂದ ತಕ್ಷಣ ತ್ರಿವಿಕ್ರಮ್ ಹೇಳ್ಕೊಂಡಿದ್ರು. ಇದು ಎಲ್ಲೋ ಒಂದು ಕಡೆ ಇವರ ಪ್ರೀತಿ ಪ್ರೇಮಕ್ಕೆ ಬಿಟ್ಟಂತಹ ಎಳ್ಳು ನೀರು ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ ಆಗಿತ್ತು. ಆದರೆ ಈ ಮಧ್ಯೆ ತ್ರಿವಿಕ್ರಮ್ ಬೇರೆ ಒಂದು ಹುಡುಗಿಯ ಜೊತೆಗೆ ಲವ್ನಲ್ಲಿ ಇದ್ದಾರೆ ಅನ್ನೋದು ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣವಾಗಿತ್ತು. ಈ ನಡುವೆ ತಮಗೆ ಲವ್ ಬ್ರೇಕಪ್ ಆಗಿರೋದ್ರ ಬಗ್ಗೆನೂ ಕೂಡ ತ್ರಿವಿಕ್ರಮ್ ಈಗ ಹೇಳ್ಕೊಂಡಿದ್ದಾರೆ. ಹೌದು, ಇದು ಇವಾಗ ಟ್ವಿಸ್ಟು. ಲವ್ ಲೈಫು ಅಂದಮೇಲೆ ಹುಡುಗರಿಗೆ ಜವಾಬ್ದಾರಿ ಹೆಚ್ಚಾಗಿ ಇರ್ತದೆ. ಈ ಕಾಲದಲ್ಲಿ ಮದುವೆ ಅಂದರೆ ಸಾಕು, ಹುಡುಗನ ಬ್ಯಾಕ್ಗ್ರೌಂಡ್ ಮೊದಲಿಗೆ ಬರ್ತದೆ. ಹುಡುಗ ಏನು ಕೆಲಸ ಮಾಡ್ತಿದ್ದಾನೆ, ಸಂಬಳ ಎಷ್ಟು, ಆರ್ಥಿಕವಾಗಿ ಸ್ಟ್ರಾಂಗ್ ಇದ್ದಾನೆ, ಈ ರೀತಿಯಾದಂಥ ಪ್ರಶ್ನೆಗಳು ಹೆಣ್ಣು ಕೊಡುವವರು ಮನೆಯವರು ಸಹಜವಾಗಿ ನೋಡ್ತಾರೆ, ನೋಡಲೇಬೇಕಾಗುತ್ತೆ. ಇಂಥ ಪ್ರಶ್ನೆಗಳು ಹುಟ್ಕೊಳ್ಳೋದು ಕೂಡ ಕಾಮನ್. ಇದೇ ಕಾರಣಕ್ಕೆ ಅದೆಷ್ಟೋ ಪ್ರೀತಿಗಳು ಬಲಿಯಾಗಿರುವಂಥ ಉದಾಹರಣೆಗಳು ಕೂಡ ಇದ್ದಾವೆ. ಮಿಡ್ಲ್ ಕ್ಲಾಸ್ ಹುಡುಗರ ಜೀವನವಂತೂ ಅಷ್ಟು ಸುಲಭ ಅಲ್ಲ. ಹೀಗಾಗಿ ತ್ರಿವಿಕ್ರಮ್ ಅವರ ಸ್ಟೋರಿ ಕೇಳ್ತಾ ಇದ್ದರೆ ಈ ಮಾತು ಮತ್ತೆ ನೆನಪಾಗುತ್ತೆ. ತ್ರಿವಿಕ್ರಮ್ ಕೂಡ ಇದೇ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಸೇರಿದಂತಹ ಹುಡುಗ. ಈಚೆಗೆ ಇಂಟರ್ವ್ಯೂ ಒಂದರಲ್ಲಿ ತ್ರಿವಿಕ್ರಮ್ ತಮ್ಮ ಲೈಫ್ ಸ್ಟೋರಿಯನ್ನು ಹೇಳ್ಕೊಂಡಿದ್ದಾರೆ. ಕಷ್ಟ ಸುಖ, ಜೀವನದ ಪಾಠ, ಲವ್ ಬ್ರೇಕಪ್ಗಳು ಸೇರಿದಂತೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಮುಖ್ಯವಾಗಿ ಹಳೆಯ ಗರ್ಲ್ಫ್ರೆಂಡ್ ಜೊತೆಗೆ ಬ್ರೇಕಪ್ ಆಗೋದಕ್ಕೆ ಕಾರಣ ಏನು ಅನ್ನೋದನ್ನು ತ್ರಿವಿಕ್ರಮ್ ತಿಳಿಸಿದ್ದಾರೆ. ತನ್ನ ತಂದೆ ತೀರಿಕೊಂಡಂತಹ 6 ತಿಂಗಳಲ್ಲಿ ಪ್ರೀತಿಸಿದಂಥ ಹುಡುಗಿಯ ಜೊತೆಗೆ ಬ್ರೇಕಪ್ ಆಯಿತು. ಅದು ನನ್ನ ಸ್ಟ್ರಗ್ಲಿಂಗ್ ಟೈಮು. ಪ್ರೀತಿಯಲ್ಲಿ ಬಿದ್ದಿದ್ದೆ. ಆ ಹುಡುಗಿ ಮನೆ ಕಡೆ ಸೆಟ್ಲ್ ಆಗಿದ್ರು. ನಾನು ಸೆಟ್ಲ್ ಆಗಬೇಕು ಅಂತ ಹೇಳ್ಬಿಟ್ಟು ಬಯಸ್ತಾ ಇದ್ದು, ಆದರೆ ನಾನು ಸೆಟ್ಲ್ ಆಗಿರಲಿಲ್ಲ ಅನ್ನುವಂಥ ಕಾರಣಕ್ಕೆ ಅವರ ತಂದೆಯ ಒತ್ತಡ ಇತ್ತು. ಇಂದಲ್ಲ ನಾಳೆ ಈ ವಿಚಾರ ನಮ್ಮಿಬ್ಬರ ಮಧ್ಯೆ ಅಂತರವನ್ನು ಸೃಷ್ಟಿ ಮಾಡುತ್ತೆ ಅನ್ನುವಂಥ ಭಾವನೆಗೆ ಪರಸ್ಪರ ಮಾತನಾಡಿಕೊಂಡು ದೂರ ಆಗ್ತೀವಿ ನಾವಿಬ್ಬರು ಕೂಡ ಅನ್ನೋದನ್ನು ತ್ರಿವಿಕ್ರಮ್ ಹೇಳ್ತಾರೆ. ಆ ಹುಡುಗಿಗೆ ಈಗ ಬೇರೆ ಮದುವೆ ಆಗಿದೆ. ಆ ಹುಡುಗಿ ಇನ್ನೂ ಸಂಪರ್ಕದಲ್ಲಿದ್ದಾಳೆ. ಅವರ ಗಂಡ ಕೂಡ ಟಚ್ನಲ್ಲಿದ್ದಾರೆ. ಆಗಾಗ ಮೀಟ್ ಮಾಡ್ತಾ ಇರ್ತೀವಿ ಎಂದಿರುವಂಥ ತ್ರಿವಿಕ್ರಮ್ ಮುಂದುವರೆದು, ಈಗ ಯಾರೂ ಬೇಡ, ಮೊದಲು ಸೆಟ್ಲ್ ಆಗಿ ಆಮೇಲೆ ಮದುವೆ ಆಗೋಣ ಅನ್ನೋಂಥ ತೀರ್ಮಾನವನ್ನು ಮಾಡಿದ್ದೀನಿ. ಮುಂಬರುವಂಥ ಅಕ್ಟೋಬರ್ ಅಷ್ಟರಲ್ಲಿ ಮದುವೆ ಆಗ್ತೀನಿ. ಮದುವೆ ಆಗುವಂಥ ಹುಡುಗಿ ಯಾರು ಅನ್ನೋದು ಮಾತ್ರ ಗೊತ್ತಿಲ್ಲ, ಆದರೆ ಮದುವೆ ಆಗ್ತೀನಿ ಅನ್ನೋದು ಮಾತ್ರ ಕನ್ಫರ್ಮ್ ಅನ್ನೋದನ್ನು ತ್ರಿವಿಕ್ರಮ್ ಹೇಳಿದ್ದಾರೆ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಈಗಾಗಲೇ ಭವ್ಯ ಜೊತೆಗೆ ನಾನು ಮದುವೆ ಆಗೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿರೋದಂತಹ
ತ್ರಿವಿಕ್ರಮ್ ಮತ್ತೆ ಭವ್ಯ ಹೆಸರು ಬರೋದಿಲ್ಲ ಅನ್ನುವಂತಹ ಒಂದು ವಾಗ್ದಾನವನ್ನು ಕೊಟ್ಟಿದ್ದಾರೆ. ಬಟ್ ಅದು ಸುಳ್ಳು. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಅಂತಲ್ಲ, ಯಾವುದೇ ಸೆಲೆಬ್ರಿಟೀಸ್ ಆಗಿದ್ದರೂ ಕೂಡ ಅವ್ರ ಜೊತೆಗೆ ಮದುವೆ ಆಗಲ್ಲ, ಇವ್ರ ಜೊತೆಗೆ ಮದುವೆ ಆಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೇಳ್ತಾರೆ ಹೊರತು ಕೊನೆಗೆ ಮದುವೆ ಆಗೋದೇ ಸರ್ಪ್ರೈಸ್ ಕೊಡೋ ರೀತಿಯಲ್ಲಿ. ಈಗ ನಿವೇದಿತಾ ಮತ್ತು ಚಂದನ್ ಶೆಟ್ಟಿ ವಿಚಾರದಲ್ಲೂ ಕೂಡ ಆಗಿದ್ದ ಹಾಗೆ ಬಿಗ್ ಬಾಸ್ ಮನೆ ಒಳಗಡೆ ಇರುವಂಥ ಸಂದರ್ಭದಲ್ಲಿ ಚಂದನ್ ನನಗೆ ಅಣ್ಣ ಅನ್ನೋ ರೀತಿಯಲ್ಲಿ ಈಕೆ ಮಾತನಾಡಿದ್ಲು. ಯಾರು? ಇದೇ ನಿವೇದಿತಾ ಗೌಡ. ಹೊರಗಡೆ ಬಂದ ಮೇಲೆ ಅಣ್ಣ ಹೋಗಿ ಗಂಡ ಆದ, ಗಂಡ ಹೋಗಿ ಈಗ ಎಕ್ಸ್ ಗಂಡ ಆದ. ಹೀಗೆ ಅವರ ಮನಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ, ಸೆಲೆಬ್ರಿಟಿಗಳ ಮನಸ್ಥಿತಿಯನ್ನು. ಇಲ್ಲೂ ಕೂಡ ಹಾಗೆ ಅನಿಸುತ್ತೆ. ಭವ್ಯ ಆರಂಭದಲ್ಲೇ ಸಾಕಷ್ಟು ಕಂಡೀಷನ್ಗಳನ್ನು ಹಾಕಿರುವಂಥದ್ದು ಬಹುಶಃ ತ್ರಿವಿಕ್ರಮ್ಗೆ ಇಷ್ಟ ಆಗಲಿಲ್ಲ. ಅದರಲ್ಲೂ ಕೂಡ ಒಂದು ದಿನ ಕೂತ್ಕೊಂಡು ನೀನು ಟ್ರೋಫಿಯನ್ನು ಗೆದ್ದರೆ ನಾನು ಐ ಲವ್ ಯು ಹೇಳ್ತಿದ್ದೆ ಅಂತ ಹೇಳ್ಬಿಟ್ಟು ಏನು ಭವ್ಯ ಹೇಳಿದ್ಲೋ ಬಹುಶಃ ಅವತ್ತೇ ತ್ರಿವಿಕ್ರಮ್ಗೆ ಅರ್ಥ ಆಗಿರುತ್ತೆ, ಈಕೆ ಪ್ರೀತಿಸ್ತಿರೋದು ನನ್ನನ್ನಲ್ಲ ನನ್ನ ಗೆಲುವನ್ನು ಅನ್ನೋದನ್ನು ಬಹುಶಃ ಅವತ್ತೇ ತ್ರಿವಿಕ್ರಮ್ ಅರ್ಥ ಮಾಡಿಕೊಂಡ್ರು ಅನಿಸುತ್ತೆ. ಸೊ ದಟ್ ಅವತ್ತಿನಿಂದನೇ ತ್ರಿವಿಕ್ರಮ್ ಆಲೋಚನೆಗಳು ಬದಲಾಗ್ತಾ ಹೋಯಿತು. ಇವಳು ಸರಿಯಾದಂಥ ಪಾರ್ಟ್ನರ್ ನನಗೆ ಅಲ್ಲ ಅನ್ನೋದು ಬಹುಶಃ ತ್ರಿವಿಕ್ರಮ್ಗೆ ಅವತ್ತು ಗೊತ್ತಾಯಿತು. ತನ್ನ ಸ್ವಾರ್ಥಕ್ಕೋಸ್ಕರ ತ್ರಿವಿಕ್ರಮನನ್ನು ಬಳಕೆ ಮಾಡಿಕೊಂಡ್ಲು ಅನ್ನೋದು ಕೂಡ ಸಾಕಷ್ಟು ಜನರ ಅಭಿಪ್ರಾಯ. ಅಂದರೆ ಭವ್ಯ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಮನೆಯಲ್ಲಿ ಸರ್ವೈವಲ್ ಆಗೋದಕ್ಕೆ ಮತ್ತು ಒಂದು ಹುಡುಗ ಒಂದು ಹುಡುಗಿ ಜೊತೆಯಾಗಿದ್ದಾಗ ಹೆಚ್ಚು ಗಮನ ಸೆಳೆಯೋದು ಕಾಮನ್. ಹಾಗಾಗಿ ಆ ಉದ್ದೇಶದಿಂದ ಇವರಿಬ್ಬರು ಕೂಡ ಜೊತೆಯಾಗಿದ್ದರು. ಭವ್ಯ ತನ್ನ ಬೆಳವಣಿಗೆಗೋಸ್ಕರ ಏಣಿಯ ರೂಪದಲ್ಲಿ ತ್ರಿವಿಕ್ರಮನ್ನು ಬಳಸಿಕೊಂಡ ಅನ್ನೋದು ಸಾಕಷ್ಟು ಜನ ತ್ರಿವಿಕ್ರಮ್ ಅಭಿಮಾನಿಗಳ ಮಾತು. ಭವ್ಯ ನಂಬಿಕೆಗೆ ಅರ್ಹ ಅಲ್ಲ ಅನ್ನೋದನ್ನು ಕೂಡ ತ್ರಿವಿಕ್ರಮ್ಗೆ ಸಾರಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಎಲ್ಲೋ ಒಂದು ಕಡೆ ನೀನು ರಾಧೆ ನಾನು ಕೃಷ್ಣ ಅನ್ನೋ ರೀತಿಯಲ್ಲಿ ಇವರಿಬ್ಬರು ಮಾತನಾಡಿಕೊಂಡಿದ್ರು. ಇನ್ಫ್ಯಾಕ್ಟು ಇವರ ಅಮ್ಮ ತ್ರಿವಿಕ್ರಮ್ ಅವರ ಅಮ್ಮನೂ ಕೂಡ ಅದೇ ಮಾತನ್ನು ಹೇಳಿದರು. ಬಟ್ ಆದರೆ ಇವತ್ತು ಅದು ಆ ರೀತಿ ಆಗ್ತಿಲ್ಲ ಅನ್ನೋದು ಮಾತ್ರ ಸತ್ಯ. ಏನೇ ಆದರೂ ಕೂಡ ತ್ರಿವಿಕ್ರಮ್ ಮದುವೆ ಆಗುವಂಥ ತೀರ್ಮಾನವನ್ನು ತೆಗೆದುಕೊಂಡಿರೋದು ಮಾತ್ರ ಸಂತೋಷ. ಬಟ್ ಯಾವ ಹುಡುಗಿ ಅನ್ನೋದು ಇನ್ನೂ ಕೂಡ ಫೈನಲ್ ಆಗಿಲ್ಲ ಅನ್ನೋದು ವಾಸ್ತವ. ಇನ್ನು ಮುಂದೆ ಬಹುಶಃ ಹುಡುಗಿ ನೋಡುವಂಥ ಕೆಲಸವನ್ನು ತ್ರಿವಿಕ್ರಮ್ ಅವರ ಮನೆಯವರು ಮಾಡಬಹುದು. ಅರೇಂಜ್ ಮ್ಯಾರೇಜು ಲವ್ ಮ್ಯಾರೇಜು ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಇನ್ನು 6 ತಿಂಗಳು ಟೈಮ್ ಇದೆ. 6 ತಿಂಗಳ ಒಳಗಡೆ ಹುಡುಗಿಯನ್ನು ನೋಡಿ ಮದುವೆ ಆಗಬೇಕು ಅನ್ನುವಂಥ ತೀರ್ಮಾನಕ್ಕೆ ತ್ರಿವಿಕ್ರಮ್ ಬಂದಿದ್ದಾರೆ. ಅದು ಭವ್ಯಳನ್ನೇ ಮದುವೆ ಆಗ್ತಾರೋ ಅಥವಾ ಬೇರೆ ಹುಡುಗಿಯನ್ನು ಮದುವೆ ಆಗ್ತಾರೋ ಕಾದು ನೋಡಲೇಬೇಕು. ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಎಷ್ಟು ಜನರಿಗೆ ಭವ್ಯ ಜೊತೆಗೆ ತ್ರಿವಿಕ್ರಮ್ ಮದುವೆ ಆದರೆ ಒಳ್ಳೆಯದು ಅಂತೇಳಿ ಅನಿಸುತ್ತೆ? ಇನ್ನೆಷ್ಟು ಜನರಿಗೆ ಭವ್ಯ ಜೊತೆಗೆ ತ್ರಿವಿಕ್ರಮ್ ಮದುವೆ ಆಗದೆ ಬೇರೆ ಹುಡುಗಿಯನ್ನು ನೋಡಿ ಮದುವೆ ಆಗಲಿ ಸರ್ ಅಂಥೇಳಿ ನೀವು ಹೇಳೋಕ್ಕೆ ಇಚ್ಛೆ ಪಡ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.